ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ 2013ರಲ್ಲಿ ನಡೆದ ಕ್ವಶನ್ ಪೇಪರ್ನಿಂದ ಮ್ಯಾಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, ಸಾಕಷ್ಟು MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತು 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಕ್ವಶನ್ ಈಸ್, ಅಮಂಗ್ ದ 4 terms marked A to D, 3 terms are similar and 1 is dissimilar. Find the one that is not similar. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಸೊ ಇಲ್ಲಿ ಏನಿಂದ ಡಿ ವರೆಗೆ 4 ಪದಗಳನ್ನು ಕೊಟ್ಟಿದ್ದಾರೆ, ಅಂದರೆ ಇಲ್ಲಿ 4 ತಿಂಗಳುಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಸಮರೂಪಿ ಅಲ್ಲದನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಆಗಸ್ಟ್, ಆಪ್ಷನ್ ಬಿ ಸೆಪ್ಟೆಂಬರ್, ಆಪ್ಷನ್ ಸಿ ಅಕ್ಟೋಬರ್, ಆಪ್ಷನ್ ಡಿ ನವೆಂಬರ್. So let us see. So among the given months, September has 30 days, even October has 31 days, November has 30 days. So these 3 months form a continuous sequence of months in the same quarter, September to November. So ಈ 3 ತಿಂಗಳುಗಳು ನೋಡಿದರೆ ಇಲ್ಲಿ ಸೆಪ್ಟೆಂಬರ್ನಲ್ಲಿ 30 ಡೇಸ್ ಇದ್ದಾವೆ, ಅಕ್ಟೋಬರ್ನಲ್ಲಿ 30 ಡೇಸ್ ಇದ್ದಾವೆ, ಮತ್ತು ನವೆಂಬರ್ನಲ್ಲಿ 30 ಡೇಸ್ ಇದ್ದಾವೆ. ಸೊ ಬಟ್ ಆಗಸ್ಟನ್ನು ತೆಗೆದುಕೊಂಡ್ರೆ ಇಲ್ಲಿ ಜುಲೈನಲ್ಲಿ 31, ಆಗಸ್ಟ್ನಲ್ಲಿ 31. ಸೊ ಇಲ್ಲಿ ಇದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಹೀಗಾಗಿ ದ ಆಡ್ ಒನ್ ಈಸ್ ಆಗಸ್ಟ್. ಸೊ ಆಪ್ಷನ್ ಎ ಆಗಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್. Now the next question is, below an incomplete statement is given. Below an incomplete statement is followed by 4 possible alternative choices. Select the most appropriate that completes the statements. In order to achieve success in life, one should: option A, have plenty of money, option B, have contacts with influential persons, option C, work hard day and night, ಆಪ್ಷನ್ ಡಿ, ಬಿ ಹಾನೆಸ್ಟ್ ಆ್ಯಂಡ್ ಸಿನ್ಸಿಯರ್. ವೆರಿ ಈಸಿ ಕ್ವಶನ್. ಕೆಳಗೆ ಒಂದು ಅಪೂರ್ಣ ವಾಕ್ಯವನ್ನು ಕೊಟ್ಟಿದೆ, ಬಳಿಕ 4 ಸಾಧ್ಯವಾಗುವ ಬದಲಿ ಆಯ್ಕೆಗಳನ್ನು ಕೊಟ್ಟಿದೆ. ಅತ್ಯಂತ ಸೂಕ್ತವಾದ ಆಯ್ಕೆಯಿಂದ ವಾಕ್ಯವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಬದುಕಿನಲ್ಲಿ ಯಶಸ್ಸನ್ನು ಗಳಿಸಲು ಒಬ್ಬನು: ಆಪ್ಷನ್ ಎ, ತುಂಬ ಹಣ ಹೊಂದಿರಬೇಕು, ಆಪ್ಷನ್ ಬಿ, ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಿರಬೇಕು, ಆಪ್ಷನ್ ಸಿ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಬೇಕು, ಆಪ್ಷನ್ ಡಿ, ಪ್ರಾಮಾಣಿಕ ಮತ್ತು ನಿಜವಾದ ವ್ಯಕ್ತಿಯಾಗಿರಬೇಕು. ಸೊ ತುಂಬ ಸರಳವಾಗಿರೋ ಪ್ರಶ್ನೆ. ಸೊ ಇಲ್ಲಿ in order to get success in life, have plenty of money is the wrong answer, because money cannot help in achieving our success. Option B, have contacts with influential person. Good contacts may provide opportunities, but they are not the fundamental requirement of success. Work hard day and night. Hard work is important, but working day and night is unrealistic. So the right answer is option D, be honest and sincere. Honesty and sincerity are universally accepted values that contribute to the long-term success and respect. ಸೊ ಹೀಗಾಗಿ ಇಲ್ಲಿ ತುಂಬ ಹಣ ಹೊಂದಿರೋದಾಗಿರ್ಬೋದು, ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಿರೋದಾಗಿರ್ಬೋದು, ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದಾಗಿರ್ಬೋದು, ಎಲ್ಲವೂ ಕೂಡ ಸಕ್ಸಸ್ಗೆ ನಮಗೆ ಅಷ್ಟೊಂದು ಸಹಾಯ ಮಾಡಲ್ಲ. ಹಾಗಾಗಿ ಬದುಕಿನಲ್ಲಿ ಯಾವಾಗಲೂ ಯಶಸ್ಸನ್ನು ಗಳಿಸಬೇಕಾದ್ರೆ ಪ್ರಾಮಾಣಿಕ ಮತ್ತು ನಿಜವಾದ ವ್ಯಕ್ತಿಯಾಗಿರಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಬಿ ಹಾನೆಸ್ಟ್ ಆ್ಯಂಡ್ ಸಿನ್ಸಿಯರ್. Next question is, choose the pair of words which shows the same relationship as given at the top. Glove, hand. Option A, neck, collar. Option B, socks, feet. Option C, tie, shirt. Option D, coat, pocket. ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿರೋ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ. ಸೊ ಇಲ್ಲಿ ಕೈಗವಸು ಅಂದರೆ ಗ್ಲೋವ್, ಕೈ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಇದಕ್ಕೆ ಹೊಂದುವಂಥ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಆಪ್ಷನ್ ಎ ಕುತ್ತಿಗೆ, ಕಾಲರ್. ಆಪ್ಷನ್ ಬಿ ಸಾಕ್ಸ್, ಪಾದ. ಆಪ್ಷನ್ ಸಿ ಟೈ, ಶರ್ಟ್. ಆಪ್ಷನ್ ಡಿ ಕೋಟ್, ಪಾಕೆಟ್. ಸೊ ಹಿಯರ್ ಹ್ಯಾಂಡ್, ಗ್ಲೋವ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಆ ಗ್ಲೋವ್ ಈಸ್ ವರ್ನ್ ಆನ್ ಹ್ಯಾಂಡ್. ಸೊ ಈ ಒಂದು ಗ್ಲೋವ್ ಅನ್ನು ನಾವು ಕೈ ಮೇಲೆ ಹಾಕೊಳ್ತೀವಿ. ಅದೇ ರೀತಿ ನೆಕ್, ಕಾಲರ್. ಆ ಕಾಲರ್ ಗೋಸ್ ಅರೌಂಡ್ ದ ನೆಕ್, ಬಟ್ ಆರ್ಡರ್ ಈಸ್ ರಿವರ್ಸ್. ಸೊ ಇಲ್ಲಿ ಈ ಆರ್ಡರ್ ಮ್ಯಾಚ್ ಆಗ್ತಾ ಇಲ್ಲ. ಸಾಕ್ಸ್, ಫೀಟ್. ಸಾಕ್ಸ್ ಆರ್ worn on the feet. So here glove is worn on the hand. In the same way socks are worn on the feet. So ಈ ಒಂದು ಗ್ಲೋವ್ ಅನ್ನ ಕೈ ಮೇಲೆ ಹಾಕ್ತಿವಿ, ಅದೇ ರೀತಿ ಸಾಕ್ಸ್ ಅನ್ನ ಕಾಲ್ಗಳ ಮೇಲೆ ಹಾಕ್ತಿವಿ. ಸೊ ಹೀಗಾಗಿ ಇದು ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ.
ಸೊ ಅದೇ ರೀತಿ ಆಪ್ಷನ್ ಸಿ ಟೀ ಶರ್ಟ್ ಅಂತ ಇದೆ, ಟೈ ಶರ್ಟ್ ಅಂತ ಇದೆ. ಆ ಟೈ ಇಸ್ ಓನ್ ಆನ್ ಶರ್ಟ್, ನಾಟ್ ಆನ್ ದ ಬಾಡಿ ಪಾರ್ಟ್. ಸೊ ಈ ಟೈ ಇಸ್ ಓನ್ ವಿತ್ ಶರ್ಟ್, ನಾಟ್ ಆನ್ ಎ ಬಾಡಿ ಪಾರ್ಟ್. ಸೊ ಇದು ಕೂಡ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ. ಕೋಟ್ ಪಾಕೆಟ್, ಆ ಪಾಕೆಟ್ ಇಸ್ ಪಾರ್ಟ್ ಆಫ್ ಕೋಟ್, ಸೊ ದ ರಿಲೇಶನ್ಶಿಪ್ ಇಸ್ ಡಿಫರೆಂಟ್. ಸೊ ಹೀಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಕ್ಸ್ ಫೀಟ್, ಸೊ ಇಲ್ಲಿ ಸಾಕ್ಸ್ ಫೀಟ್ ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ ಆಪ್ಷನ್ ಬಿ. ಸೊ we wear gloves on hand, in the same way we wear socks on feet. ಸೊ ನಾವು ಗ್ಲೋವ್ ಅನ್ನ ಕೈ ಮೇಲೆ ಹಾಕ್ತೀವಿ, ಅದೇ ರೀತಿ ಸಾಕ್ಸ್ ಅನ್ನ ಪಾದದ ಮೇಲೆ ಹಾಕ್ತೀವಿ. ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಇಸ್ ದ ಅವರೇಜ್ ಏಜ್ ಆಫ್ 10 ಬಾಯ್ಸ್ ಇನ್ ಅ ಹಾಸ್ಟೆಲ್ comes out to be 14. New admission brought down their average age by one year. ಹೌ ವುಡ್ ದ ನ್ಯೂ ರಿಕ್ರೂಟ್ ಮಸ್ಟ್ ಬಿ. ಒಂದು ಹಾಸ್ಟೆಲ್ನ 10 ಹುಡುಗರ ಸರಾಸರಿ ವಯಸ್ಸು 14 ವರ್ಷ. ಒಬ್ಬ ಹೊಸ ಹುಡುಗನ ದಾಖಲಾತಿಯಿಂದ ಸರಾಸರಿ ವಯಸ್ಸು 1 ವರ್ಷ ಕಡಿಮೆ ಆಯಿತು. ಹೊಸ ಹುಡುಗನ ವಯಸ್ಸೆಷ್ಟು ಅಂತ ಕೇಳಿದರೆ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಹಿಯರ್ ಗಿವನ್ ದಟ್ average age of 10 boys is 14. So it is given in the question. Average age of 10 boys is 14. 10 ಹುಡುಗರ ಸರಾಸರಿ ವಯಸ್ಸು 14 ಅಂತ ಕೊಟ್ಟಿದ್ದಾರೆ. ಟೋಟಲ್ ಏಜ್ ಆಫ್ 10 ಬಾಯ್ಸ್, ಹಾಗಾದರೆ ಒಟ್ಟು ಅವರ ಏಜ್ ಎಷ್ಟಾಯಿತು? 10 into 14. So what total age of 10 boys is 140. After one new boy joins, number of boys becomes 11. ಸೊ ಒಂದು ಹೊಸ ಅಡ್ಮಿಷನ್ ನಂತರ 11 ಜನ ಆಗ್ತಾರೆ. ನ್ಯೂ ಅವರೇಜ್ ಏನಾಗುತ್ತೆ? 14 - 1 13 ಆಗುತ್ತೆ. ಸೊ ಯಾಕೆಂದರೆ ಇಲ್ಲಿ ಹೇಳಿದ್ದಾರೆ ಒಬ್ಬ ಹೊಸ ಹುಡುಗನ ದಾಖಲಾತಿಯಿಂದ ಸರಾಸರಿ ವಯಸ್ಸು 1 ವರ್ಷ ಕಡಿಮೆ ಆಯಿತು. ನ್ಯೂ ಅಡ್ಮಿಷನ್ ಬಾಟ್ ಡೌನ್ ದೇರ್ ಅವರೇಜ್ ಏಜ್ ಬೈ 1 year ಅಂತ ಹೇಳಿದ್ದಾರೆ. ಸೊ 14 - 1 13. So new total age ಎಷ್ಟಾಯಿತು? 11 into 13 143. So the new boy's age is 143 minus 143 years. The right answer is option C 3. Next question is from the following table compute the percentage of women watching television between 15h and 29h per week. ಕೊಟ್ಟಿರೋ ಕೋಷ್ಟಕದಿಂದ 15 ಗಂಟೆ ಮತ್ತು 29 ಗಂಟೆಗಳ ನಡುವೆ ಪ್ರತಿ ವಾರ ಟಿವಿ ವೀಕ್ಷಿಸುವ ಮಹಿಳೆಯರ ಪ್ರತಿಶತವನ್ನು ಲೆಕ್ಕ ಹಾಕಿ ಅಂತ ಹೇಳಿದ್ದಾರೆ. ಸೊ 5 to 9 hours, number of housewives are 19, 10 to 14 35, 15 to 19 66, 20 to 24 81, 25 to 29 48, 30 to 34 33, 35 to 39 18. So here we need to find the percentage of women watching television between 15 hours to 29 hours. So very easy, 15 hours to 29 hours. So here number of women watching TV between 15 hours to 29 hours are 66 81 48. So 66 plus 81 plus 48, it is 195. Now the total number of housewives 19 plus 35 plus 66 plus 81 plus 48 plus 33 plus 18, it will become 300. So now in order to find the percentage, 195 divided by 300 into 100, it is 65%. So here option C is the correct answer. Next question is the amounts of rainfall in mm in a town on 10 consecutive days are given below. 9.5, 0.5, 6.8, 3.2, 4.8, 10.5, 86.2, 9.4, 1.2 and 1.0. The most appropriate measure of central tendency is mean, median, mode, third quartile. 10 ಕ್ರಮಾನುಗತ ದಿನಗಳಲ್ಲಿ ಒಂದು ಪಟ್ಟಣದಲ್ಲಿ ಬಿದ್ದ ಮಳೆಯ ಪ್ರಮಾಣ ಕೊಡಲಾಗಿದೆ. 9.5, 0.5, 6.8, 3.2, 4.8, 10.5, 86.2, 9.4, 1.2 ಮತ್ತು 1.0. ಸೊ ಇಲ್ಲಿ ಕೇಂದ್ರ ವಲಯವಿನ ಅತ್ಯಂತ ಸೂಕ್ತವಾದ ಅಳತೆ ಯಾವುದು? ಸೊ ಕೇಂದ್ರೀಯ ಒಂದು ಸೆಂಟ್ರಲ್ ಟೆಂಡೆನ್ಸಿ ಯಾವುದು? ಇಲ್ಲಿ ಸರಾಸರಿ, ಮಧ್ಯಾಂಕ, ಮೋಡ್, ಮೂರನೇ ಕ್ವಾರ್ಟೈಲ್. ಎಸ್, ದ ಗಿವನ್ ರೇನ್ಫಾಲ್ ಡೇಟಾಸ್ ಆರ್ given here. The highest larger value is 86.2. So we cannot apply mean here. This is because the mean is highly affected by the extreme values like 86.2. So we cannot apply mean. Mode also we cannot apply because there is no repeated value here. Third quartile also we cannot apply because it is a measure of position. So here we can apply median. So median is not affected by the extreme values and it gives the middle value of the data. So it is most appropriate measure of central tendency. So option B, median, is the correct answer.
ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ಅವಧಿಯಿಂದ ಪೇಪರ್ ಒನ್ಗಾಗಿ ಕೋರ್ಸನ್ನು ತಂದಿದ್ದೀವಿ. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಪ್ಲಸ್ 5000 ಪ್ಲಸ್ MCQs PDF ಅನ್ನು ಕೊಡ್ತಾ ಇದ್ದೀವಿ. ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಕೇವಲ 2100ನಲ್ಲಿ ದೊರೀತಾ ಇದೆ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2ಗಾಗಿ ಈ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.